ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಅನಿಸ್ತು ನಂಗೆ. ವಾರಣಾಸಿ ಒಳಗೆ ನಾ ಇದನ್ನು ಪೂರಿ ತಿಂದು ಬಂದಿದ್ದೆ. ಭಾರಿ ಮಸ್ತ್ ಟೇಸ್ಟಿ ಆಗಿತ್ತಿದು. ಅದಕ್ಕೆ ನಿಮಗೂ ಇದನ್ನು ತೋರ್ಸೋಣ ಅಂದ್ಕೊಂಡು ಇವತ್ತು ಇದನ್ನು ಮಾಡ್ಲಿಕ್ಕತ್ತೀನಿ. ವಾರಣಾಸಿ ಮಸಾಲೆ ಪೂರಿ ಅಂತ ಅನ್ಬೋದು ಇದಕ್ಕೆ. ಇಲ್ಲಿ ನಾನು ಏನು ಮಾಡೀನಿ, 3 ಜನಕ್ಕೆ ಮಾತ್ರ ಮಾಡ್ಲಿಕ್ಕತ್ತೀನಿಲ್ಲ, ಅದಕ್ಕೆ ಹೀಗಾಗಿ 3 ಆಲೂಗಡ್ಡೆ ತೊಗೊಂಡೇನೆ. 2 ಸಣ್ಣವಿದ್ವು, ಒಂದು ದೊಡ್ಡದಿತ್ತು. ನೀವು ನೋಡಿಕೊಂಡು ನಿಮ್ಮ ಮನೆಯೊಳಗೆ ಎಷ್ಟು ಮಂದಿ ಇದ್ದಾರೆ ನೋಡಿಕೊಂಡು ತೊಗೊಳ್ರಿ. ಈ ಆಲೂಗಡ್ಡಿನ ಚಲೋತ್ನಾಗಿ ಒಂದು 2-3 ಸೀಟಿ ಕೂಗಿಸ್ಕೊಂಡು ಬಿಟ್ಟಿದ್ದೆ. ಮಸ್ತ್ ಇದಾಗ್ಬಿಟ್ಟದ, ಮಸ್ತ್ ಮೆತ್ತಗಾಗಿದೆ ಆಲೂಗಡ್ಡೆ. ಸಿಪ್ಪಿನೂ ನೋಡ್ರಿ ಈಸಿಯಾಗಿ ಬರ್ಲಿಕ್ಕತ್ತದ. ಇದನ್ನು ಸಿಪ್ಪಿ ಎಲ್ಲ ಫುಲ್ ತೆಗೆದಿಟ್ಕೊಂಡ್ಬಿಡ್ಬೇಕು. ಸ್ವಲ್ಪ ಎಲ್ಲ ಫುಲ್ ತಣ್ಣಗಾದ್ಮೇಲೆ ಸಿಪ್ಪಿ ತೆಗೆದಿಟ್ಕೊಳ್ರಿ, ಈಸಿ ಆಗ್ತದೆ. ಇದನ್ನು ಸ್ವಲ್ಪ ತುರ್ಕೊಂಬಿಡ್ಬೇಕು, ಅಗದಿ ಸಣ್ಣಾಗಿ ತುರ್ಕೊಂಬಿಡ್ರಿ. ಯಾಕಂದರೆ ಪೂರಿ ಲಟ್ಟಿಸ್ಬೇಕಾದ್ರೆ ಅದು ಅಡ್ಡಡ್ಡ ಬರಬಾರ್ದಲ್ಲ, ಹೀಗಾಗಿ ಸಣ್ಣಗೆ ತುರ್ಕೊಂಬಿಡ್ಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ಕಲರಿಗೆ ಅಂತಂದು ಅರ್ಶಿಣ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು ಮೇನ್ ಏನಂತಂದ್ರೆ ಇಲ್ಲಿ ಕಸೂರಿ ಮೇಥಿ ತೊಗೊಂಡೇನಿ. ಈ ಕಸೂರಿ ಮೇಥಿನ ಒಂದು ಸ್ವಲ್ಪ ಕೈಯೊಳಗೆ ತಿಕ್ಕಿ ಹಾಕ್ಕೊಂಡ್ವಿ ಅಂತಂದ್ರೆ ಅದ್ರ ಪರಿಮಳ ಹೆಚ್ಚಾಗ್ತದೆ. ಆಮೇಲೆ ಪೌಡ್ರಾಗಿ ಮಸ್ತ್ ಆಗ್ತದೆ ಇದು. ಆಮೇಲೆ ಕಸೂರಿ ಮೇಥಿನೂ ಅಷ್ಟೇ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಲಿಕ್ಕತ್ತೀನಿ. ಚಿಲ್ಲಿ ಫ್ಲೇಕ್ಸು ಅಷ್ಟೇ, ಮತ್ತು ನಮಗೆ ಹೆಂಗೆ ಬೇಕು ಟೇಸ್ಟಿಗೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ 1 ಸ್ಪೂನಷ್ಟು ನಾ ಇಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಳ್ಲಿಕ್ಕತ್ತೀನಿ. ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಿ ಅಂದರೆ ಪೂರಿ ಹಗೂರಾಗಿ ಸಾಫ್ಟಾಗಿ ಬರ್ತದೆ, ಹೀಗಾಗಿ ಹಾಕ್ಕೊಳ್ಲಿಕ್ಕತ್ತೀನಿ. ಇದನ್ನು ಚಲೋತ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನಾನಿಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರು ಇಟ್ಕೊಂಡಿದ್ದೆ, ಬಟ್ ನಾನು ನೀರು ಮುಟ್ಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಇದ್ರದ್ದು ಆಲೂಗಡ್ಡೆದೇನು ಮಾಯ್ಶ್ಚರ್ ಇರ್ತದಲ್ಲ ಅಷ್ಟು ಸಾಕಾತು ಆ ಹಿಟ್ಟಿಗೆ, ಹೀಗಾಗಿ ಸ್ವಲ್ಪ ನೀರನ್ನ ಹಾಕಲಿಕ್ಕೆ ಹೋಗಲಿಲ್ಲ. ಆಮೇಲೆ ಹಿಟ್ಟೇನದಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿರಿ, ಈ ಥರ ಗಟ್ಟಿಯಾಗಿರ್ಬೇಕು. ಆಮೇಲೆ ಭಾಳ ಸಾಫ್ಟ್ ಆದ್ರೂ ಚಲೋ ಇರೋಂಗಿಲ್ಲ, ಸ್ವಲ್ಪ ಟೈಟಾಗೆ ಕಲಿಸ್ಕೊಳ್ರಿ ಹಿಟ್ಟನ್ನು. ಆಮೇಲೆ ಅದು ಸ್ವಲ್ಪ ಒಂದು 2-3 ನಿಮಿಷ ಇದು ಮಾಡಿಬಿಡೋಣ, ನೆನಲಿಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗೆ ಒಂದು ಸ್ವಲ್ಪ ಹಿಟ್ಟು, ಆಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಡೋಣ ಕರಿಲಿಕ್ಕೆ ಅಂತಂದು. ನೋಡಿರಿ ಮಸ್ತಾಗ್ಯದ ಹಿಟ್ಟು. ಇದನ್ನು ಜಾಸ್ತಿ ಹೊತ್ತು ನೆನೆಸ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಆಲೂಗಡ್ಡೆ ನಾವು ಹಾಕಿರೋದ್ರಿಂದ ಭಾಳ ಲೂಸ್ ಆಗಿಬಿಡ್ತದೆ ಹಿಟ್ಟು, ನಾವು ಜಾಸ್ತಿ ಹೊತ್ತು ಬಿಟ್ಟಂಗೆಲ್ಲ. ಇವಾಗ ಇದನ್ನು ನಮಗೆ ಹೆಂಗೆ ಬೇಕು ಅಷ್ಟು ಉರುಳಿ ಹಾಕ್ಕೊಂಡ್ಬಿಡ್ತೀನಿ ನಾ ಇದನ್ನು. ನೋಡಿರಿ ಭಾರಿ ಮಸ್ತ್ ಆಗ್ತದೆ ಪೂರಿ. ಇದಕ್ಕೆ ಮತ್ತು ನೀವು ಪಲ್ಯ ಬೇಕಂದ್ರೆ ಪಲ್ಯ ಮಾಡ್ಕೊಳ್ರಿ, ಇಲ್ಲ ಅಂತಂದ್ರೆ ಒಂದು ಕೊಬ್ಬರಿ ಚಟ್ನಿ ಇದ್ದರೂ ನಡೀತದೆ ಇದಕ್ಕೆ. ನೋಡಿರಿ ಈ ಥರ ಮಾಡಿಕೊಂಡು ನಾವು ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ಎಲ್ಲ ಬಡ ನಾವು ಜಲ್ದಿ ಇದು ಮಾಡಿ ಲಟ್ಟಿಸ್ಕೊಂಡು ಕರ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ನೋಡಿರಿ ಫುಲ್ ಚೆಂದ ಲಟ್ಟಿಸ್ಕೋತೀನಿ. ಅಂದರೆ ಪೂರ್ತಿ ತೆಳ್ಳಗೂ ಇರಬಾರ್ದು, ಪೂರ್ತಿ ದಪ್ಪನೂ ಇರಬಾರ್ದು. ಅಂದ್ರೆ ಈ ಥರ ಇರ್ಬೇಕು ನೋಡಿರಿ. ಇಷ್ಟು ತೆಳ್ಳಗಿದ್ರೆ ಸಾಕಾಗ್ತದೆ. ನೋಡಿರಿ ಮಸ್ತ್ ಕಲರ್ಫುಲ್ಲಾಗಿ ಭಾರಿ ಚಂದ ಕಾಣ್ಲಿಕ್ಕತ್ತದ. ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ತೀನಿ, ಯಾಕಂದರೆ ಎಣ್ಣೆ ಕಾದದೋ ಇಲ್ಲ ಅಂತ ನೋಡಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ಎಣ್ಣೆನ ಜಾಸ್ತಿನೂ ಕಾಯಿಸ್ಕೊಳಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಮೀಡಿಯಮ್ ಫ್ಲೋ ಒಳಗೆ ಇದ್ದರೆ ಸಾಕಾಗ್ತದೆ. ನೋಡಿರಿ ಮಸ್ತ್ ಕಾಯ್ಲಿಕ್ಕತ್ತದ ಎಣ್ಣೆನೂ ಮಸ್ತ್ ಕಾದದ. ಪೂರಿನಂತೂ ಭಾರಿ ಮಸ್ತಾಗ್ಯಾವ. ಈ ಪೂರಿನ ಏನದಲ್ಲ 2 ಕಡೆ ಹೊಳ್ಸಿ ಹಾಕ್ಕೊಂಡ್ಬಿಡ್ಬೇಕು. ಅಂದ್ರೆ ಸ್ವಲ್ಪ ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದದ, ಅಂದ್ರೆ ಒಂಥರ ಗೋಲ್ಡನ್ ಕಲರ್ ಆಗಿ ಬರ್ತದೆ. ನೀವು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರಿ ಅಂದ್ರೆ ಜಲ್ದಿ ಹೋಗ್ಬಿಡ್ತದೆ, ಆಲೂಗಡ್ಡೆ ಇರೋದ್ರಿಂದ ಜಲ್ದಿ ಹೋಗ್ಬಿಡ್ತದೆ. ಅದಕ್ಕೆ ಹೀಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೋ ಒಳಗೆ ಫ್ಲೇಮ್ನಾಗ ಇಟ್ಕೊಂಡ್ವಿ ಅಂತಂದ್ರೆ ಪೂರಿ ಅಗದಿ ಬೆಸ್ಟ್ ಅಂದರೆ ಬೆಸ್ಟ್ ಆಗ್ತಾವೆ. ಇದಕ್ಕೆ ಸಾಗು ಬೇಕಂದ್ರೆ ಮಾಡ್ಕೋಬೋದು, ಅಥವಾ ಇಲ್ಲಾಂದ್ರೆ ಆಲೂಗಡ್ಡಿದು ಇದು ಮಾಡ್ತಾರಲ್ಲ, ಕುರ್ಮಾ ಥರ ಮಾಡ್ತಾರಲ್ಲ, ಅದನ್ನು ಮಾಡ್ಕೋಬೋದು. ಬೇಡ ಅಂತಂದ್ರೆ ನಾವು ಸಿಂಪಲ್ಲಾಗಿ ಚಟ್ನಿ ಹಾಕ್ಕೊಂಡು ತಿಂದರೂ ನಡೀತದೆ. ನೋಡಿರಿ ಎಷ್ಟು ಸರಳದಲ್ಲ ಈ ವಿಡಿಯೋ. ಇದನ್ನು ನಾ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಬಿಸಿಯಾಗಿ ನಾವು ಸರ್ವ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಭಾರಿ ಟೇಸ್ಟಿ ಇರ್ತದೆ. ಮುಂಜಾನೆ ಬ್ರೇಕ್ಫಾಸ್ಟಿಗೆ ತಲೆನೋವು ಕಡಿಮೆ ಆಗಿಬಿಡ್ತದೆ. ಒಂದು ಸರ್ತಿ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿರಿ. ಆಮೇಲೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.